ಗಣೇಶ್ ಕೊಡಿ ಸರ್. ಈ ದಿನ ಒಳ್ಳೆಯ ದಿನ. ಇವತ್ತು ನಮ್ಮ ಮಾಲೀಕರಾದಂಥ ಮಧುಕುಮಾರ್, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಇವರು ಈ 10 ವರ್ಷಗಳ ಹಿಂದುಗಡೆ ಇದೇ ನಮ್ಮ ಸ್ವಲ್ಪ MEJ ಮುಂಭಾಗದಲ್ಲಿ ಒಂದು ವಿಷ್ಣು ಭವನ್ ಅಂತ ಸಸ್ಯಾಹಾರಿ ಹೋಟ್ಲನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದು ಇವತ್ತವರೆಗೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದು. ಅದೇ ಅನುಭವದ ಮೇಲೆ ಈ ದಿನ ಹೊಸಕೋಟೆ ಹೈವೇ ಕೊಳತೂರು ಹತ್ತಿರ ದರ್ಬಾರ್ ಕಿಚನ್ ಅಂತ ನೂತನವಾದಂಥ ಒಂದು ಹೋಟೆಲ್ನ ಪ್ರಾರಂಭ ಮಾಡಿದ್ದಾರೆ. ಈ ಪ್ರಾರಂಭ ಮಾಡಿರೋದ್ರಲ್ಲಿ ವಿಶೇಷ ಅಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಮಾಡ್ತಾರೆ. ಇದರಲ್ಲಿ ತುಂಬ ಹೈಜೆನಿಕ್ ಆದಂಥ ಅಡುಗೆ ಮನೆ, ಆಸನದ ವ್ಯವಸ್ಥೆ ಇಲ್ಲೆಲ್ಲ ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ನಾವು ಅವ್ರೇನು ಮಾಡ್ತಾರೋ ಲೈವಲ್ಲಿ ನೋಡ್ತಾ ಇರ್ಬೋದು. ಆ ಥರ ಒಟ್ಟು ಹೊಸಕೋಟೆಯಲ್ಲಿ ಇರಲಿಲ್ಲ, ಅವ್ರು ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಬೆಳಗ್ಗೆ 6 ಗಂಟೆಗೆ ಕಾಲು ಸೂಪು, ಇಡ್ಲಿ, ಬಿರಿಯಾನಿ ಎಲ್ಲ ಇರ್ತೈತೆ. ನಮ್ಮ ಹೊಸಕೋಟೆ ಜನತೆ ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ನಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ಅವ್ರ ಕುಟುಂಬ ಇನ್ನೂ ಚೆನ್ನಾಗಿ ಬೆಳೀಲಿ. 10 ವರ್ಷ ಆಯಿತು ವಿಷ್ಣು ಭವನ, ದಿಲ್ಲಿ ದರ್ಬಾರ್ ಮಾಡಿದ್ದಾರೆ. ಇನ್ನೂ ಇಂಥದ್ದು ಮಾಡ್ಕೊಂಡು ಹೋಗಲಿ, ಚೆನ್ನಾಗಿರಲಿ. ದೇವರವರಿಗೆ ಆಯುಷು, ಆರೋಗ್ಯ, ಯಶಸ್ವಿ ಕೊಟ್ಟು ಈಗಾಗಲೇ ಹೊಸಕೋಟೆ ಮತ್ತು ಹೊಸಕೋಟೆ ತಾಲೂಕಲ್ಲಿ ಭಾಳ ಹೆಸರಿದೆ ನಮ್ಮ ವಿಷ್ಣು ಭವನ ಹೋಟ್ಲಿದ್ದು. ಈಗ ದರ್ಬಾರ್ ಕಿಚನ್ ಮಾಡ್ತಾರೆ. ದರ್ಬಾರಂಗೆ ಇದೆ, ಇದು ದರ್ಬಾರಂಗಿದೆ. ದಯವಿಟ್ಟು ನಮ್ಮ ಹೊಸಕೋಟೆ ತಾಲೂಕು ಜನ ಮತ್ತು ಬೆಂಗಳೂರಿಂದ ನಮ್ಮ ತಿರುಪತಿಗೆ ಹೋಗುವಂಥ ಜನ ಇವೆಲ್ಲ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ನಾನ್ ವೆಜ್ನ ರುಚಿ ಅಂತ ಗೊತ್ತಾಗ್ತದೆ ಅಂತ ನಾವು ಇಷ್ಟಪಡ್ತೀವಿ. ಈ ದರ್ಬಾರ್ ಕಿಚನ್ ಮಾಡಿ ನಮ್ಮ ಹೊಸಕೋಟೆನ ನಗರಕ್ಕೆ ಒಳ್ಳೆಯ ಒಂದು ಇದು ಮಾಡಿದ್ದಾರೆ ಅಂತ ಹೇಳಿ ನಾವು ನಮ್ಮ ವಿಷ್ಣು ಭವನನ್ನು ನಮ್ಮ ಮದುವೆಗೆ ಶುಭಾರಿಸ್ತೇವೆ. ಮತ್ತು ದರ್ಬಾರ್ ಕಿಚನ್ ಅಂತ ಒಂದು ಮಾಡಿದ್ವಿ ನಾವು. ಇದೇ ರೀತಿ ವಿಷ್ಣು ಭವನ್ ಅಂತ ಒಂದಿತ್ತು. ವಿಷ್ಣು ಭವನ್ ಇರೋದ್ರಿಂದ ವೆಜ್ಜನ್ನು ನಡೆಸ್ತಾ ಇದ್ವಿ. 10 ವರ್ಷದಿಂದ ವಿಷ್ಣು ಭವನ್ ಇತ್ತು, ವೆಜ್ ಇತ್ತು. ವೆಜ್ಜಿನ ಜನ ಬೇಡಿಕೆ ಇತ್ತು, ನೀವು ನಾನ್ ವೆಜ್ ಮಾಡ್ಬೋದು ಅಂತ ಒಂದು ಬೇಡಿಕೆ ಇತ್ತು, ನಾನ್ ವೆಜ್ಜು. ಹಾಗಾಗಿ ನಾವು ಇವತ್ತು ಹೊಸ ಬ್ರಾಂಚ್ ದರ್ಬಾರ್ ಕಿಚನ್ ಅಂತ ಓಪನ್ ಮಾಡಿದ್ವಿ. ಈ ನಮ್ಮಲ್ಲಿ ದರ್ಬಾರ್ ಕಿಚನಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇರುತ್ತೆ. ಎಲ್ಲ ಕಡೆ ಹೊಸಕೋಟೆಯಲ್ಲಿ ಏನಾಗಿದೆ ಬರೀ ಬಿರಿಯಾನಿ ಒಂದೇ ಇತ್ತು. ನಾವು ಇವತ್ತು ಫ್ಯಾಮ್ಲೀಸ್ಗೆ ಅಂತೇಳಿ ಬೆಳಗ್ಗೆ ಟಿಫನ್ ಫ್ಯಾಮ್ಲೀಸ್ ಬರಬೇಕು ಅಂತೇಳಿ ಇವತ್ತು ನಾವು ಬಿರಿಯಾನಿ ಜೊತೆಗೆ ಬೆಳಗ್ಗೆ ಕಾಲು ಸೂಪು, ದೋಸೆ ಇರುತ್ತೆ, ದೋಸೆ, ಮಲ್ಲಿಗೆ ಇಡ್ಲಿ, ಪೂರಿ ಇರುತ್ತೆ. ಅದಕ್ಕೆ ಮಟನ್ ಚಾಪ್ಸು, ಮಟನ್ ಕೈಮಾ ಗೊಜ್ಜು ಇರುತ್ತೆ. ಬೆಳಗ್ಗೆ ಟಿಫನ್ನು ಎಲ್ಲರಿಗೂ ನಾವು ಫ್ಯಾಮ್ಲೀಸ್ಗೆಲ್ಲ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಊಟ ಒಳ್ಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಮಧ್ಯಾಹ್ನ ರೋಟಿ ಐಟಮ್ಸು, ನಾರ್ತು, ಚೈನೀಸು, ಕೋಸ್ಟಲ್ಲು, ತಂದೂರಿ ಐಟಮ್ಸು, ಗ್ರಿಲ್ಲು, ಎಲ್ಲ ಥರ ನಾನ್ ವೆಜ್ಜಲ್ಲಿ ಎಲ್ಲ ರೀತಿ ಐಟಮ್ಸ್ ಇರುತ್ತೆ. ಎಲ್ಲ ಫ್ಯಾಮ್ಲೀಸ್ ಬಂದು ಒಂದು ಸತಿ ಟೇಸ್ಟ್ ಮಾಡಬೇಕಂತ ನಾವು ನಮ್ಮ ದರ್ಬಾರ್ ಕಿಚನ್ನಿಂದ ನಾವೆಲ್ಲ ನಿಮ್ಮನ್ನು ಮುನ್ಸ್ಕೊಂಡ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಪಕ್ಕದಲ್ಲಿ ಕೊಳತೂರು ಗೇಟಿಂದ ಲೆಫ್ಟಲ್ಲೇ ಬರುತ್ತೆ. ಹೊಸಕೋಟೆಗೆ ನಮ್ಗೆ ಇಲ್ಲಿ ಬರೋದಕ್ಕೆ ಬರೀ 3 ಕಿಲೋಮೀಟ್ರಲ್ಲಿ ಇಷ್ಟು. ಅದರಿಂದ ನಾವೆಲ್ಲ ರೀಸನಬಲ್ ಆಗಿ ಮಾಡಿ ಒಳ್ಳೆ ಫುಡ್ ಕೊಟ್ಟು ಹೈಜೀನ್ ಫುಡ್ ಮಾಡ್ತಾಯಿದ್ವಿ. ಯಾವುದೇ ರೀತಿ ಕಲರ್ಸ್ ಇಲ್ಲ, ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ಸ್ ಇಲ್ಲ. ಒಳ್ಳೆ ಹೈಜೀನ್ ಫುಡ್ ಕೊಡಬೇಕು, ಜನಕ್ಕೆ ಆರೋಗ್ಯ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು ಅಂತೇಳಿ ಒಳ್ಳೆ ಫುಡ್ ಕೊಡೋದಕ್ಕೆ ಒಳ್ಳೆ ರೇಟಲ್ಲೇ ಮಾಡಿಕೊಡ್ತಾರೆ.